ಆತ್ಮೀಯರೇ, ಈಗಾಗಲೇ ಸಚಿವರಾಗಿರುವಂತಹ ನಾಗೇಂದ್ರ ಅವರು ಭ್ರಷ್ಟಾಚಾರದ ಆಪಾದನೆ, ನೇರವಾಗಿ ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ದಾರೆ ಅನ್ನುವಂತ ಆಧಾರಿತವಾಗಿಯೇ ಅಂದಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಸದನದ ಒಳಗೆ ಒಪ್ಕೊಂಡಿದ್ದಾರೆ. ಹೌದು, 187 ಕೋಟಿ ಹಣ ವರ್ಗಾವಣೆ ಆಗಿಲ್ಲ, 87 ಕೋಟಿ ವಾಲ್ಮೀಕಿ ನಿಗಮದಿಂದ ಹಣ ವರ್ಗಾವಣೆ ಆಗಿದೆ, ದುರ್ಬಳಕೆ ಆಗಿದೆ, ಲೂಟಿ ಆಗಿದೆ ಅನ್ನುವಂಥದ್ದನ್ನ ಸ್ವತಃ ಸಿದ್ದರಾಮಯ್ಯನವರೇ ಒಪ್ಕೊಂಡ್ರು. ಅದು ಒಪ್ಕೊಂಡ ನಂತರ ಜೂನ್ 6ನೇ ತಾರೀಕು 24ನೇ ವರ್ಷ 2024 ಸನ್ಮಾನ್ಯ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಈ ಒಂದು ಆಪಾದನೆ ಆಧಾರಿತವಾಗಿ ಅವರು ರಾಜೀನಾಮೆ ಕೊಡುವಂತದ್ದಾಗುತ್ತೆ. ತದನಂತರ ಅವರ ಬಂಧನ ಆಗುತ್ತೆ. ಅದೇ ವರ್ಷ ಅವರ ಬಂಧನನೂ ಆಗುತ್ತೆ. ಈ ವರ್ಷ ಅವರ ವಿರುದ್ಧವಾಗಿ ಸಿಬಿಐನಿಂದ ಇಡಿಯಿಂದ ಚಾರ್ಜ್ ಶೀಟ್ ಆಗುತ್ತೆ. ಈ ಚಾರ್ಜ್ ಶೀಟ್ ಆಗಿರುವಂತಹ ವ್ಯಕ್ತಿನ ಈ ಒಂದು ಹೊಸ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಭ್ರಷ್ಟಾಚಾರದ ಆಪಾದನೆಯನ್ನು ಹೊತ್ತಿರುವಂತ ನಾಗೇಂದ್ರ ಅವರನ್ನ ಮಂತ್ರಿಯನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದೆ? ಅವ್ರು ಅನ್ಕೊಂಡಿದ್ರೆ ಏನ್ ಮಾಡ್ರು ನಾವು ಜಯಿಸ್ಕೋಬಹುದು, ಯಾರು ನಮ್ಮನ್ನೇನ್ ಕೇಳಲ್ಲ, ಏನ್ ಬೇಕಾದ್ರೆ ಮಾಡಬಹುದು, ಏನನ್ ಬೇಕಾದ್ರೆ ಸಮರ್ಥಿಸ್ಕೋಬಹುದು ಅನ್ನುವಂತ ಮನಸ್ಥಿತಿಯಲ್ಲಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಯಾವ ಒಬ್ಬ ವ್ಯಕ್ತಿ ಮೇಲೆ ಭ್ರಷ್ಟಾಚಾರದ ಆಪಾದನೆ ಇದೆ, ವಾಲ್ಮೀಕಿ ಜನಾಂಗದ ಹಣವನ್ನ ದುರ್ಬಳಕೆನ ಮಾಡಿದ್ದಾರೆ, ವಾಲ್ಮೀಕಿ ಜನಾಂಗದ ಹಣವನ್ನ ಲೂಟಿ ಮಾಡಿದ್ದಾರೆ, ದಲಿತರ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ವ್ಯಕ್ತಿಗೆ ಯಾವುದೇ ಕಾರಣದಲ್ಲೂ ಕ್ಷಮೆ ಇಲ್ಲ. ಯಾವುದೇ ಕಾರಣದಲ್ಲೂ ಅವರು ಮಂತ್ರಿಯಾಗಿ ಮುಂದುವರಿಬಾರದು. ತಕ್ಷಣ ಅವರನ್ನ ವಜಾವನ್ನ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಿದೆ. ಈ ಹೋರಾಟ ಯಶಸ್ವಿ ಆಗಬೇಕು. ದಲಿತ ಜನರಿಗೆ ನ್ಯಾಯವನ್ನು ಕೊಡಿಸಬೇಕು. ಈ ಹಣ ಲೂಟಿಯನ್ನು ಮಾಡಿರುವಂತಹ ವ್ಯಕ್ತಿನ ವಜಾಗೊಳಿಸಬೇಕು ಅನ್ನುವಂತ ಹೋರಾಟವನ್ನು ಕೈಗೆತ್ತಿಕೊಂಡು ನಾವಿವತ್ತಿಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ವಿಧಾನಸೌಧವನ್ನ ಗೆರವನ್ನು ಮಾಡಬೇಕು ಅಂತ ಮುಂದೆ ನಿಂತಿದ್ದೀವಿ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ವಿಧಾನಸೌಧ ಗೆರವನ್ನು ಮಾಡಬೇಕು. ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು. ದಲಿತರಿಗೆ ನ್ಯಾಯವನ್ನು ಕೊಡಿಸಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಹೋರಾಟವನ್ನು ಮಾಡ್ತಿರುವಂತ ನಮ್ಮ ಹೋರಾಟ ಜಯವಾಗಬೇಕು ಅಂತ ತಮಗೆ ತಿಳಿಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ.